ಎಲ್ಲ ಧ್ಯಾನ ಮಿತ್ರರಿಗೆ ಆತ್ಮಪೂರ್ವಕ ನಮಸ್ಕಾರಗಳು. ಇವತ್ತು ಧ್ಯಾನ 365 ಅಲ್ಲಿ 264ನೇ ದಿವಸ. ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ, ಪಿರಮಿಡ್ ವರ್ಲ್ಡ್ ಫೌಂಡೇಶನ್, BSS ಎಲ್ಲ ಪಿರಮಿಡ್ ಮಾಸ್ಟರ್ಸ್ಗೆ ನಮಸ್ಕಾರ. ಎನರ್ಜಿ, ಇದರ ಬಗ್ಗೆ ಸ್ವಲ್ಪ ಇವತ್ತು ಮಾತಾಡ್ಕೊಳ್ಳೋಣ. ಈ ಎನರ್ಜಿಯಲ್ಲಿ ಕಾಣೋ ಎನರ್ಜಿ ಇದೆ, ಅಂದರೆ ವಿಸಿಬಲ್ ಎನರ್ಜಿ, ಇನ್ವಿಸಿಬಲ್ ಎನರ್ಜಿನೂ ಇದೆ. ಕಾಣಿಸಿದ್ರೆ ಮಾತ್ರ ಸತ್ಯ ಅನ್ನೋದು ನ್ಯೂಟೋನಿಯನ್ ಫಿಸಿಕ್ಸ್. ಕಣ್ಣಕ್ಕೆ ಕಾಣಿಸಲ್ಲ, ಆದ್ರೂ ಎಷ್ಟೋ ಇದೆ ಅನ್ನೋದು ಐನ್ಸ್ಟೈನ್ ಫಿಸಿಕ್ಸ್. ಕ್ವಾಂಟಮ್ ಎನರ್ಜಿ ಅನ್ನೋದು ಪ್ರತಿಯೊಬ್ಬರು ಕೇಳ್ತಾ ಇದ್ರು ಈ ಮಧ್ಯಕಾಲದಲ್ಲಿ. ಕ್ವಾಂಟಮ್ ಫಿಸಿಕ್ಸ್, ಕ್ವಾಂಟಮ್ ಎನರ್ಜಿ, ಕ್ವಾಂಟಮ್ ಫೀಲ್ಡ್, ಕ್ವಾಂಟಮ್ ಏನಪ್ಪ ಈ ಕ್ವಾಂಟಮ್? ಕ್ವಾಂಟಮ್ ಅಂದರೆ ಶೂನ್ಯ ಅಷ್ಟೇ. ರಮಣ ಮಹರ್ಷಿ ಹತ್ರ ನೀವು ಹೋಗಿದ್ರೆ ಒಂದೇ ಒಂದು ಪ್ರಶ್ನೆ ಇದೆ ಅವ್ರ ಹತ್ರ, ನೀವು ಯಾರು? ಎಷ್ಟು ಸತಿ ನೀವು ಏನೇ ಸಮಾಧಾನ ಕೊಟ್ಟಿದ್ರು ಅವ್ರು ಅದೇ ಪ್ರಶ್ನೆ ಮತ್ತೆ ಮತ್ತೆ ಕೇಳ್ತಾ ಇದ್ದಾರು, ನೀವು ಯಾರು ಅಂತ. ನೀವು ಊರ ಹೆಸರು, ನಿಮ್ಮ ಹೆಸರು ಹೇಳಿದ್ರೆ ಮತ್ತೆ ನೀವು ಯಾರು ಅಂತ. ನೀವು ನಾನು ಆತ್ಮ ಅಂದ್ರೂ ನೀವು ಯಾರು ಅಂತ ಕೇಳ್ತಾರೆ. ಕೇಳಿ ಕೊನೆಯದಾಗಿ ನಿಮ್ಮ ಹತ್ರ ಯಾವುದೇ ಒಂದು ಆನ್ಸರ್ಸ್ ಇರಲ್ಲ. ಯಾಕೆಂದ್ರೆ ನಿಮ್ಗೆ ಎಷ್ಟು ಗೊತ್ತೋ ಅಷ್ಟು ನೀವು ಹೇಳಾಯ್ತು, ಇಲ್ಲಿ ಏನೂ ಇಲ್ಲ ಹೇಳೋಕೆ. ಅವಾಗ ಒಂದು ಶೂನ್ಯ ಬರುತ್ತೆ ನೋಡಿ, ಅದು ನೀವು ಅಂತಾರೋ. ಒಂದೇ ಪ್ರಶ್ನೆ, ಎಷ್ಟು ಪವರ್ಫುಲ್ ಟೂಲ್. ಆ ಒಂದು ಶೂನ್ಯ ಸ್ಥಿತಿಯಲ್ಲಿ ಈ ದೇಹ, ನಾನು, ಪ್ರೆಸೆಂಟ್ ಮೂಮೆಂಟ್ ಯಾವುದೂ ಇರಲ್ಲ, ಟೈಮೇ ಇರಲ್ಲ. ಅದು ಕ್ವಾಂಟಮ್ ಫೀಲ್ಡ್. ಈಗ ರೈಸ್ ಇದೆ, ಅದರೊಳಗೆ ನೀವು ಹೋಗಿದ್ರೆ ನಾನು ರೈಸ್ ಫೀಲ್ಡ್ ಅಲ್ಲಿ ಇದ್ದೀನಿ. ಫ್ಲವರ್ಸ್ ಎಲ್ಲ ಇದೆ, ಅದರೊಳಗೆ ಹೋದ್ರೆ ಫ್ಲವರ್ಸ್ ಫೀಲ್ಡ್ ಅಲ್ಲಿ ಇದ್ದೀನಿ. ಕ್ರಿಕೆಟ್ ಗ್ರೌಂಡ್ಗೆ ಹೋಗಿದ್ರೆ ನಾನು ಕ್ರಿಕೆಟ್ ಫೀಲ್ಡ್ ಅಲ್ಲಿ ಇದ್ದೀನಿ. ಒಬ್ಬ ಮಾರ್ಕೆಟಿಂಗ್ ವ್ಯಕ್ತಿ ಹೋಗ್ತಾರೆ, ಎಲ್ಲಿದ್ದೀರಾ ಅಂದ್ರೆ ನಾನು ಫೀಲ್ಡ್ ಅಲ್ಲಿ ಇದ್ದೀನಿ. ಅಂದ್ರೆ ಈ ಶರೀರನ ನಾವು ಎಷ್ಟೋ ಫೀಲ್ಡ್ಸ್ ಒಳಗೆ ಕರ್ಕೊಂಡು ಹೋಗ್ತಾ ಇರ್ತೀವಿ. ಆ ಥರ ಅಶೂನ್ಯ ಸ್ಥಿತಿಯಲ್ಲಿ ನಾವು ಕರ್ಕೊಂಡು ಹೋಗಿದ್ರೆ ಈ ಶರೀರನ, ಈ ಮನಸ್ಸನ್ನ, ಅದು ಕ್ವಾಂಟಮ್ ಫೀಲ್ಡ್. ಓಕೆ, ಕ್ವಾಂಟಮ್ ಫೀಲ್ಡ್ ಇದೆ. ಅಲ್ಲಿ ಹೋಗಿದ್ರೆ ನನಗೇನು ಸಿಗುತ್ತೆ ಅಂದ್ರೆ ಪ್ರತಿಯೊಂದು ಅಲ್ಲಿಂದನೇ ಶುರು ಆಗುತ್ತದೆ. ಇಡೀ ಯೂನಿವರ್ಸೇ ಅಲ್ಲಿದೆ. ಅನ್ಲಿಮಿಟೆಡ್ ಎನರ್ಜಿ ಇದೆ, ಅನ್ಲಿಮಿಟೆಡ್ ಶಕ್ತಿ ಇದೆ. ದಿನಕ್ಕೆ ಒಂದ್ಸತಿ ಸ್ವಲ್ಪ ಕ್ಷಣದ ಆಗದು ನಾವು ಆ ಕ್ವಾಂಟಮ್ ಎನರ್ಜಿಗೆ, ಝೀರೋ ಮೈಂಡ್ಗೆ ನಾವು ಕನೆಕ್ಟ್ ಆಗಿದ್ರೆ ಈ ಶರೀರಕ್ಕೆ, ಮನಸ್ಸಿಗೆ ನಮಗೆ ಏನು ಬೇಕೋ ಪ್ರತಿಯೊಂದಕ್ಕೆ ಎನರ್ಜಿ ಬರುತ್ತೆ. ಮತ್ತೊಂದು, ನಾನು ಯಾಕೆ ಆ ಕ್ವಾಂಟಮ್ ಎನರ್ಜಿ ಕನೆಕ್ಟ್ ಆಗಬೇಕು ಅಂದರೆ ನಾನು ಯಾರು ಅಂತ ತಿಳಿಸ್ಕೊಳ್ಳೋಕೆ. ನಾನು ಯಾಕೆ ಆ ಕ್ವಾಂಟಮ್ ಎನರ್ಜಿ ಒಳಗೆ, ಆ ಫೀಲ್ಡ್ ಒಳಗೆ ಹೋಗ್ಬೇಕು ಅಂದರೆ ನಾನು ಯಾಕೆ ಹುಟ್ಟಿದ್ದೀನಿ ಅಂತ ವಿಷಯನ ತಿಳಿಸ್ಕೊಳ್ಳೋಕೆ. ಐ ವಾಂಟ್ ಟು ಅಂಡರ್ಸ್ಟ್ಯಾಂಡ್ what is my purpose of life. I want to understand who I am. I want to access unlimited energy. ಇದೆಲ್ಲದಕ್ಕೆ ಒಂದೇ ಒಂದು ಶೂನ್ಯ ಸ್ಥಿತಿ ಬರಬೇಕು. ಆ ಶೂನ್ಯದಿಂದಾನೇ ಪ್ರತಿಯೊಂದು, ಅದೇನಂದ್ರೆ ಸಮಾಧಿ ಸ್ಥಿತಿ, ಅಂದರೆ ಆನ್ಸರ್ಸ್ ಕೊಡೋ ಸ್ಥಿತಿ. ನಿಮ್ಗೆ ಲೈಫಲ್ಲಿ ಏನೇ ಕ್ವಶನ್ಸ್ ಇದ್ರೂ ಅಲ್ಲಿ ಆನ್ಸರ್ಸ್ ಸಿಗುತ್ತೆ. ಅಂದರೆ ನಿಮ್ಮ ಆತ್ಮ ಎಲ್ಲಿದೆಯೋ ಅದಕ್ಕೆ ನೀವು ಕನೆಕ್ಟ್ ಆಗಬೇಕು. ಪ್ರಾಣ ಯಾವಾಗ ನಮಗೆ ಬರುತ್ತಂದ್ರೆ, ಈ ಶರೀರ ಒಳಗೆ ಆತ್ಮ ಯಾವಾಗ ಬರುತ್ತೋ ಅವಾಗ ಪ್ರಾಣ ಅನ್ನೋದು ಬರುತ್ತೆ. ಪ್ರಾಣ ಇದೆಯಾ ಇಲ್ವಾ ನೋಡ್ತಾರೆ. ಆ ಪ್ರಾಣ ಶಕ್ತಿ ಅಂದ್ರೆ ಆತ್ಮ ಒಳಗೆ ಇದ್ರೆ ಪ್ರಾಣ ಶಕ್ತಿ ಇರುತ್ತೆ, ಆತ್ಮ ಹೋಗ್ಬಿಟ್ರೆ ಪ್ರಾಣ ಇಲ್ಲ. ಆತ್ಮ ಒಳಗೆ ಇದ್ರೆ ಶಿವ, ಹೊರಗೆ ಹೋಗಿದ್ರೆ ಶವ ಅಷ್ಟೇ. ಈ ಪ್ರಾಣ ಅನ್ನೋದು ನಮ್ಮ ಶರೀರ ಒಳಗೆ ಆತ್ಮ ಬಂದ ತಕ್ಷಣ ನಮಗೆ ಪ್ರಾಣವಾಯು ಓಪನ್ ಆಗುತ್ತದೆ, ಶ್ವಾಸ ಅನ್ನೋದು ಶುರುವಾಗುತ್ತದೆ. ಮತ್ತೆ ಆತ್ಮವನ್ನು ನಾವು ಆಕ್ಸೆಸ್ ಮಾಡೋಕೆ ಈ ಪ್ರಾಣಾಶ್ವಾಸ. ಅದಕ್ಕೆ ಶ್ವಾಸದ ಮೇಲೆ ಗಮನ. ನಿಮ್ಮ ಆತ್ಮ ಜೊತೆ ನೀವು ಕನೆಕ್ಟ್ ಆಗ್ತೀರಿ. ಟೈಮಲ್ಲಿ ನಾವು ಕೆಲಸ ಮಾಡ್ತಾ ಇರ್ತೀವಿ. ದಿನಕ್ಕೆ ಎಷ್ಟು ಗಂಟೆಗಳಿದೆಯೋ, ಟೈಮ್ ಇದೆಯೋ ಡಿವೈಡ್ ಮಾಡಿಕೊಂಡು ನಮ್ಮ ಎನರ್ಜಿಯನ್ನು ನಾವು ಸ್ಪೆಂಡ್ ಮಾಡ್ತಾ ಇರ್ತೀವಿ. ಟೈಮ್ಲೆಸ್ನೆಸ್ ಅನ್ನೋದು ಇದೆ, ಝೀರೋ ಟೈಮ್ ಅನ್ನೋದು. ಅದರಲ್ಲಿ ಅಬಂಡೆನ್ಸ್ ಆಫ್ ಎನರ್ಜಿ ಇದೆ. ಅದು ನಮಗೆ ಬಂದರೆ ಈ ಟೈಮ್ ಅನ್ನೋದು ಈಸಿಯಾಗಿ ನಾವು ಮ್ಯಾನೇಜ್ ಮಾಡ್ಬೋದು. ಅದಕ್ಕೆ ದಿನಕ್ಕೆ ಒಂದು ಮಿನಿಮಮ್ 1 hour ನಾವು ಧ್ಯಾನ ಮಾಡಿದ್ರೆ ಆ 23 ಗಂಟೆ ತುಂಬ ಕ್ವಾಲಿಟಿ ಲೈಫ್ ಅನ್ನೋದು ನಾವು ಜೀವಿಸೋದು. 24 ಗಂಟೆ ಧ್ಯಾನ ಬೇಕಾಗಲ್ಲ. ಯಾರಕ್ಕೆ ಬೇಕು ಇಡೀ ರಾತ್ರಿ ನನಗೆ ಧ್ಯಾನ, 24 ಗಂಟೆ ಧ್ಯಾನ ಯಾರಿಗೆ ಬೇಕು ಅಂದರೆ ತುಂಬ ಕಾಯಿಲೆಗಳಿದೆ, ವಾಸಿಯಾಗಬೇಕು. ಅವ್ರಿಗೆ ತಪಸ್ ಮಾಡೋ ಅವಶ್ಯಕತೆ ಇಲ್ಲ. ಸಂಸಾರದಲ್ಲಿ ನಿರ್ವಾಣ 1 hour 2 hours ಮ್ಯಾಕ್ಸಿಮಮ್ 3 hours ಸಾಕು. ಮಿನಿಮಮ್ ನಿಮ್ಮ ವಯಸ್ಸೆಷ್ಟೋ ಅಷ್ಟು ನಿಮಿಷ. 10 ವರ್ಷ 10 ನಿಮಿಷ ಸಾಕು, 40 ವರ್ಷ 40 ನಿಮಿಷ ಸಾಕು, 70 ವರ್ಷ ಆಯ್ತಾ 1 hour 10 minutes ಸಾಕು. ಮೇಲೆ ಜಾಸ್ತಿ ಮಾಡಬೇಕಂದ್ರೆ ನಿಮ್ಮ ವಿಶ್ ಇದು ಮಿನಿಮಮ್. ಯಾಕೆ? ಆ ಮನಸ್ಸು ಕೂರ್ಬೇಕು.
ಕುತ್ಕೋಬೇಕು. ಅದಕ್ಕೋಸ್ಕರ ದ ಮಿನಿಮಮ್ ಕಟ್ ಆಫ್ ಅಂತಾರೆ. ಈಗ 40 ಮಾರ್ಕ್ಸ್ ಬಂದರೆ ಪಾಸು, 40ಇಂದ 100 ಅದು ನಿಮ್ಮಿಷ್ಟ. ಆ ಪಾಸ್ ಮಾರ್ಕ್ ಏನು ಅಂದರೆ ಮಿನಿಮಮ್ ಟೈಮ್ ಇನ್ ದ ಮೆಡಿಟೇಷನ್, ಅಷ್ಟು ಸಮಯ ನಾವು ಕುತ್ಕೋಬೇಕು. ಸೊ ಕಣ್ಣಿಗೆ ಕಾಣಿಸಿದ್ರೆ ಮಾತ್ರ ಸತ್ಯ ಅನ್ನೋದು ಅಲ್ಲ. ಕಣ್ಣಿಗೆ ಕಾಣಿಸಲ್ಲ. ಯಾಕೆ ಈ ಕಣ್ಣಿಗೆ ಕಾಣಿಸಲ್ಲ, ಈ ಕಣ್ಣಿಗೆ ಕಾಣಿಸ್ತದೆ. ಪ್ರತಿಯೊಬ್ಬರಿಗೆ ತಡೆ ಇದ್ರೆ ಎನರ್ಜಿ ಅನ್ನೋದು ಪ್ರತಿಯೊಬ್ಬರು ನೋಡ್ಬೋದು. ಅದಕ್ಕೆ ಶ್ವಾಸದ ಮೇಲೆ ಗಮನ, ಅದಕ್ಕೆ ಧ್ಯಾನ ಅನ್ನೋದು ಥ್ಯಾಂಕ್ ಯು ವೆರಿ ಮಚ್ ಮೈ ಡಿಯರ್ ಮಾಸ್ಟರ್ಸ್.